ಶರಣಂ ಶರಣಂ ದೇವಿ ಕೃಪಾಕರಿ ಪಾಲಿಸುವನ ಭರತ ತಾಯಿ ಶ್ರೀ ಗೌರಿ ಪಾಲಿಸುವನ ಭರತ ತಾಯಿ ಶ್ರೀ ಗೌರಿ ಶರಣಂ 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 ತಾಯಿ ಕೃಪಾಕರಿ ಬಾಳಿಗೆ ನೀ ಬೆಳಕಾಗಿ ಬಾರಮ್ಮ ಅಂದರ ಬಾಳಿಗೆ ನೀ ಬೆಳಕಾಗಿ ಬಾರಮ್ಮ ಪಾಲಿಸುವನ ಭರತ ತಾಯಿ ಶ್ರೀ ಗೌರಿ ಪಾಲಿಸುವನ ಭರತ ತಾಯಿ ಶ್ರೀ ಗೌರಿ ಶರಣಂ 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 ದೇವಿ ಕೃಪಾಕರಿ ದೇವಿ ಕೃಪಾಕರಿ ದೇವಿ ಕೃಪಾಕರಿ ಸಮುದ್ರ ವಸನದೇವಿ ವಿಷ್ಣು ಪತ್ನಿಯಾದ ಮಹಾಲಕ್ಷ್ಮಿಯಮ್ಮ ನೀನು ದೀಪಾವಳಿಯೊಂದಿಗೆ ದೀಪದಿಂದ ಕತ್ತಲೆಯಲ್ಲಿರುವ ನಮ್ಮನ್ನು ಬೆಳಕಿನಡೆಗೆ ನಡೆಸಮ್ಮ ರೈತನೇ ರಾಷ್ಟ್ರದ ಸಂಪತ್ತೆಂದು ನಾಮಾಂಕಿತವಾದ ನನ್ನ ಪತಿದೇವರು ನನ್ನ ಮೈದುನರಿಗೆ ಸದಾ ಬೆಳಕಾಗಿರಮ್ಮ ಸದಾ ಬೆಳಕಾಗಿರೋ ಅಷ್ಟೇ ಅಲ್ಲ ಅವರನ್ನು ಉದ್ಧರಿಸುವ ಭಾರ ನಿನ್ನಲ್ಲೇ ಕೂಡಿದೆ ಅಮ್ಮ ನಿನ್ನಲ್ಲೇ ಕೂಡಿದೆ ನಿನಗೆ ಕೋಟಿ ಕೋಟಿ ನಮಸ್ಕಾರಗಳು ಹಾ ಮುತ್ತೈದೆಯರೆಲ್ಲರೂ ಹಿಂದಿನ ಮನೆಗೆ ಪ್ರಸಾದಕ್ಕೆ ನಡೆಯಿರಿ ತಂಗಿ ಇದ್ದಾಳೆ
ಸೀತಾ, ಈ ಭೂದೇವಿ ಮುತ್ತೈದರಿಗೆ ಉಡಿ ತುಂಬಿ ಲಕ್ಷ್ಮೀ ಪೂಜೆ ಮುಗಿಸಿದೆಯಾ ಸೀತಾ? ಮುಗಿಸಿದೆಯಾ? ಪೂಜೆ ಮುಗಿಸಿದ್ದೇನೆ ಸ್ವಾಮಿ. ಹಸಿರು ಸೀರೆಯನ್ನುಟ್ಟು ಶೃಂಗಾರವಾಗಿ ಶೋಭಿಸುತ್ತಿರುವ ಈ ಭೂತಾಯಿಗೆ ಉಡಿ ತುಂಬಿ ಪೂಜೆ ಮಾಡಿದ್ದೇನೆ. ಮುತ್ತೈದರೆಲ್ಲರೂ ಹಿಂದಿನ ಮನೆಗೆ ಪ್ರಸಾದಕ್ಕೆ ಹೋಗಿದ್ದಾರೆ. ಬನ್ನಿ ಸ್ವಾಮಿ, ನೀವು ಬಂದು ನಮಸ್ಕರಿಸುವುದು ಒಂದೇ ಬಾಕಿ ಇದೆ. ಅಮ್ಮ ವಿಷ್ಣುಪತಿ ಮಹಾಲಕ್ಷ್ಮೀ ದೇವಿ, ಈ ಮೊಹರಂ ಹಬ್ಬದಲ್ಲಿ ನಿನ್ನಲ್ಲಿಂದು ಅರಿಕೆ ಮಾಡಿಕೊಳ್ಳುವ ಒಂದು ಅರಿಕೆ ಮಾಡಿಕೊಳ್ಳುವನು. ಮಣ್ಣಿನ ಮಗನಾಗಿ ಚಿನ್ನದ ಬೆಳೆ ತೆಗೆದು ಜಗತ್ತಿಗೆ ಅನ್ನದಾತನೆನಿಸಿಕೊಂಡ ಈ ನಿನ್ನ ರೈತ ಮಕ್ಕಳನ್ನು ಕತ್ತಲೆಯಿಂದ ಬೆಳಕಿನಿಂದ ಧ್ಯಾನದ ಕಡೆಯಿಂದ ಕೊಂಡೊಯ್ಯ. ಯಾಕೆಂದರೆ ಈ ಭೂತಾಯಿಯಲ್ಲಿ ಕಸ ಕಡ್ಡೆ ತೆಗೆದು ಸಣ್ಣಾದ ಈ ರೈತ ಶ್ರೀಮಂತರ ಚಂಚಲ ಬಡ್ಡಿಗೆ ಸಿಕ್ಕು ತುತ್ತಾಗಿ ತತ್ತರಿಸುತ್ತಿರುವನು. ಅದಲ್ಲದೆ ಈ ಭೂತಾಯಿ ಸಾಕಷ್ಟು ಬೆಳೆದು ತನ್ನ ಮಹಾಪೂರವನ್ನು ಹರಿಸಿ ನಾಸಿಯದಿಟ್ಟರೆ ಮನೆ ತುಂಬ ಒಟ್ಟಿಸಿ ಬಿಟ್ಟಿದರು. ಅದೆಲ್ಲ ಕಳ್ಳ ಕದಿಮರೆ ಅಪಾರಸ್ಥರ ಕೈ ಚಕಪಲತೆಗೆ ಸಿಕ್ಕು ತನ್ನ ದರವನ್ನೇ ಕಳೆದುಕೊಂಡು ದರಿದ್ರರಾಗಿದ್ದು. ಅಂದಾಗ ಈ ಬಂಧನದಿಂದ ಪಾರು ಮಾಡ ಮಾಯಿನಿಂದ ರೈತ ಮಕ್ಕಳನ್ನು. ಯಾಕೆ ಸ್ವಾಮಿ ಈ ಲಕ್ಷ್ಮೀ ದೇವಿ ಮೇಲೆ ಇಷ್ಟೊಂದು ಭಾರ ಹಾಕಿ ಮಾತನಾಡ್ತಾ ಇದ್ರಲ್ಲ, ಯಾಕೆ? ಭಾರ ಹಾಕಿ ಮಾತನಾಡಲೇಬೇಕಾಗಿದೆ ಸೀತಾ, ಭಾರ ಹಾಕಿ ಮಾತನಾಡಲೇಬೇಕಾಗಿದೆ. 4 ವರ್ಷ ಮಳೆಗಾಲ ಹೋಗಿ ಬರಗಾಲ ಎಂಬ ಬಿಕ್ಕರೆದಿಗೆ ಸಿಕ್ಕು ಹಣದೊಬ್ಬರ ಈ ಕಾಲದಲ್ಲಿ ಸಾಲದ ಒತ್ತಡಕ್ಕೆ ಸಿಕ್ಕು ನೆರಳುವ ರೈತನನ್ನು ಯಾರಾದರೂ ಈ ಹಿಂದೆ ತಿರುಗಿ ನೋಡಿದರೆ ಒಂದು ಪಕ್ಷ ಸರ್ಕಾರ ನೋಡಿ ಜನಗಳಿಗೆ ಕಡಿಮೆ ದರದಲ್ಲಿ ಅಕ್ಕಿ ಗೋಧಿ ಕಳಿಸಿದರು. ಅವುಗಳನ್ನೆಲ್ಲ ಅನೇಕ ಅಧಿಕಾರಿಗಳು ಕೂಡಿಕೊಂಡು ಬ್ಲಾಕ್ ಮಾಡಿ ತಮ್ಮ ಬೊಕ್ಕಸವದೇ ತುಂಬಿಕೊಂಡರು. ಅಂದಾಗ ಯಾರ ಸರಿಸಿತಾ ಈ ದಿನ ರೈತರಿಗೆ? ಸ್ವಾಮಿ, ಸರ್ಕಾರದ ಕಣ್ಣಿಗೆ ಮಣ್ಣೆ ಹರಿಚಿದ್ರೆ ಇಷ್ಟೇ ಏಕೆ ಸೀತಾ? ಕೂಳಿಲ್ಲದೆ ಅನೇಕ ಜನರು ದನ ಕರುಗಳು ಕಟುಕರ ಕಾರ್ಖಾನೆ ಪಾಲಾದವು. ಉಳಿದ ದನಗಳಿಗೆ ಸರ್ಕಾರ ನಿರ್ಧರಿಸಿ ಪ್ರತಿ ತಾಲೂಕಿಗೆ 4ರಷ್ಟು ಗೋಶಾಲೆ ತೆಗೆದರು. ಗೋವಿಗಳಿಗೆ ಮೇವಿಲ್ಲದ ಸಾಯಿಸಿ ಶ್ರೀಮಂತರೆಲ್ಲ ಕೂಡಿಕೊಂಡು ಅದೇ ಮೇವನೆ ಮಾರಿ ತಮ್ಮ ಹೊಟ್ಟೆಯನ್ನು ತುಂಬಿಸಿಕೊಳ್ಳುವ ಹಾಲುನಂತ ಜನ ತುಂಬಿದ್ದಾರೆ ಇನ್ನು ಈ ದಿನ ಜಗದಲ್ಲಿ. ಅಂತವರಿಗೆ ಒಂದಲ್ಲ ಒಂದು ದಿನ ಶಿಕ್ಷೆ ತಪ್ಪಿದ್ದಲ್ಲ ಸ್ವಾಮಿ. ಶಿಕ್ಷೆ ಯಾರಿಗೆ ಶಿಕ್ಷೆ ಸೀತಾ? ಯಾರಿಗೆ ಶಿಕ್ಷೆ? ಬಡವರಿಗಾಗಿ, ಭ್ರಷ್ಟ ಅಧಿಕಾರಿಗಳಿಗೆ, ಭ್ರಷ್ಟ ರಾಜಕಾರಿಗಳಿಗೆ, ಸತ್ಯದ ಬೆನ್ನು ಹತ್ತಿ ಅಸತ್ಯವಂತ ಕತ್ತು ಕೊಯ್ಯ ಬಂಡು ಜನ ತುಂಬಿದ್ದಾರೆ ಇನ್ನು ಈ ಜಗದಲ್ಲಿ. ಸರ್ಕಾರ ಬಡ ರೈತರಿಗೆ ಬಡ್ಡಿ ಮನ್ನಾ ಮಾಡಿ ಸುಸ್ತಿ ಬಡ್ಡಿ ಸಾಲ ಕೊಟ್ಟಿತ್ತು. ಅದೆಲ್ಲ ಬಡವರಿಗೆ ದೊರೆಯದೆ ಬಡ್ಡಿ ಆಡೋ ಬಕಾಸುರರಿಗೆ ದೊರೆಯಿತು. ಮರ್ಯಾದೆಗೆ ಹೆದರಿ ತುಂಬಿದವರೇ ಬಡವರು, ಉಳಿದವರೇ ಶ್ರೀಮಂತರು. ಹೋಗ್ಲಿ ಬಿಡಿ ಸ್ವಾಮಿ, ನಂಬಿಕೆ ಬೇಕು ಅಂತ ವಿಷಯ ರೀ. ನೋಡಿ, ಆ ದೇವರು ನಮಗೆ ಬಲವಾದ 2 ರೊಟ್ಟಿಗಳನ್ನು ಕೊಟ್ಟಿದ್ದಾನೆ. ಅದಕ್ಕೆ ಆಸೆ ಪಡದೆ ಮೈ ಬಗ್ಗಿಸಿ ದುಡಿದು ಹೊಟ್ಟೆ ತುಂಬಿಸಿಕೊಳ್ಳೋಣ ಈ ಪ್ರಪಂಚದಲ್ಲಿ. ಆಸೆ ಮಾಡುವ ವಿಷಯವಲ್ಲ ಸೀತಾ, ಈ ಮಾತಿನಲ್ಲಿ ಇಡೀ ಜನತೆ ತಿಳುಕೋಯಿಸಿದೆ. ಯಾಕೆಂದರೆ ನಮ್ಮ ರೈತರೆಲ್ಲ ಒಗ್ಗಟ್ಟಾಗಿ ರಟ್ಟೆ ಬರಿದು ದುಡಿದು ಜಗತ್ತಿಗೆ ಅನ್ನ ಹಾಕುತ್ತಿದ್ದಾಗ ಸರ್ಕಾರ ನೀಡಿದ ಆರೋಗ್ಯ ಯಶಸ್ವಿನಿ ಕಾರ್ಡ್ ನಿನ್ನ ರೈತರಿಗೆ ಲಾಭವಾಗಬೇಕೇ ವಿನಃ ಈ ಕಳ್ಳು ಕದಿಬರಿಗಲ್ಲ. ಆ ಕಳ್ಳು ಕದಿಬರೆಲ್ಲ ಮೊದಲು ಸರ್ಕಾರ ಹುಡುಕಿ ಹಾಕಿ ಶಿಕ್ಷೆ ಮಾಡಬೇಕು ಎನ್ನುತ್ತ ಹೋದರೆ ಎಂದು ಸಿಗಬೇಕು ಇನ್ನು ಈ ನಿನ್ನ ರೈತರಿಗೆ ಸ್ವಾತಂತ್ರ್ಯ. ಇದೆಲ್ಲ ದುಡ್ಡೇ ದೊಡ್ಡಪ್ಪ ಎನ್ನುವ ಕಾಲ ತಿರುಗಿಸಿ ಹಾಕಿ ರೈತನೇ ರಾಷ್ಟ್ರದ ಸಂಪತ್ತು ಎಂದು ಇಡೀ ಸಮಾಜವೇ ಕೂಗಿ ಹಾಡಿದರೆ ಆಗ ಇಡೀ ಜಗತ್ತವೇ ಬೆಳಗುವುದು ಈ ರೈತ ಹಚ್ಚಿದ ದೀಪದಿಂದ. ನಿಜವಿದೆ ಸ್ವಾಮಿ ನಿಮ್ಮ ಮಾತು. ಮೋಸ ವಂಚನೆ ಬರೆಯಾಗಿ ರೈತ ಬೆಳೆದ ಮಾಲಿಗೆ ಸರಿಯಾದ ದರ ಸಿಕ್ಕರೆ ರೈತ ಉದ್ಯಮಿ ಆಗೋದ್ರಲ್ಲಿ ಸಂದೇಹವೇ ಇಲ್ಲ. ಮುತ್ತೈದರೆಲ್ಲರೂ ಪ್ರಸಾದಕ್ಕೆ ಮುಗಿಸಿರ್ಬೇಕು. ಬನ್ನಿ ಹೋಗೋಣ ನಾವು.
ನಿಲ್ಲೇ ನನ್ನ ಚಿನ್ನ, ಈ ಲಕ್ಷ್ಮೀ ಪೂಜೆ ಉಲ್ಲಾಸ ಹಾಗೆ ಹೊರಟರು ಎಲ್ಲ ಮೆಲ್ಲನೆ ಏನ್ ಬಾಯಿ ನನ್ನೊಂದಿಗೆ ಮೆಲ್ಲನೆ ಹೆಜ್ಜೆ ಆಗುತ್ತಾ ಒಂದು ಪ್ರೇಮ ಗೀತೆ ಹಾಡದ ಏನ್ರಿ ನೀವು ಈಗಲೂ ನಿಮ್ಗೆ ಹಾಡಿನ ಚಿಂತೆನಾ? ಬರೋ ಹೆಚ್ಚಿದೆ ನನ್ನೊಲವೇ ನೀ ಬಾರೆ, ನನ್ನ ಚೆಲುವೆ ಬಳಿ ಬಾರೆ, ಬಳಿ ಬಂದು ಸಿಹಿ ಮುತ್ತು ನೀಡೋ, ಸಿಹಿ ಮುತ್ತಿನ ಕಾಣಿಕೆ ಬಳಿ ಬಾರ ನನ್ನ ಸನಿಯಕ್ಕೆ. ಗೆಳತಿ ನನ್ನ ಬಡತಿ, ಓ ಗೆಳತಿ ನನ್ನ ಬಡತಿ, ನನ್ನ ಬಾಳಿಗೆ ಬೆಳಕಾದೆ ನೀ, ನನ್ನ ಉಸಿರಿಗೆ ಉಸಿರಾದೆ ನೀ, ನೀಡು ನೀಡು. ಸಿಹಿ ಮುತ್ತಿನ ಕಾಣಿಕೆ ಬಳಿ ಬಾರೆ ನನ್ನ ಸನಿಯಕ್ಕೆ, ಸಿಹಿ ಮುತ್ತಿನ ಕಾಣಿಕೆ ಬಳಿ ಬಾರೆ ನನ್ನ ಸನಿಯಕ್ಕೆ. ಓ ಗೆಳೆಯ ಚಟ್ಟಾವಡಿಯ, ಓ ಗೆಳೆಯ ಚಟ್ಟಾವಡಿಯ, ನನ್ನ ಬಾಳಿಗೆ ಬೆಳಕಾದೆ ನೀ, ನನ್ನ ಉಸಿರಿಗೆ ಉಸಿರಾದೆ ನೀ, ನೀಡೋ ನೀಡೋ. ಸಿಹಿ ಮುತ್ತಿನ ಕಾಣಿಕೆ ಬಳಿ ಬಾರ ನನ್ನ ಸನಿಹಕ್ಕೆ, ಸಿಹಿ ಮುತ್ತಿನ ಕಾಣಿಕೆ ಬಳಿ ಬಾರ ನನ್ನ ಸನಿಹಕ್ಕೆ. ಕನಸಿಲ್ಲವೋ ಕನಸಾಯಿತೋ, ನಿನ್ನಷ್ಟು ಬಾಳೆಲ್ಲ ಬೆಳಕಾಯಿತೋ. ಹೇ ಲಲಲಲಲ, ಹೇ ಲಲಲಲಲ. ಕನಸಿಲ್ಲವೋ ಕನಸಾಯಿತೋ, ನಿನ್ನಷ್ಟು ಬಾಳೆಲ್ಲ ಬೆಳಕಾಯಿತೋ. ನನ್ನೊಲವ ನೀ ಬಾರೋ, ನನ್ನ ಚಿಲುವ ಬಳಿ ಬಾರೋ, ಬಳಿ ಬಂದು ಸಿಹಿ ಮುತ್ತು ನೀಡೋ. ಓ ಪ್ರಿಯೆ, ಹೇಳು ನೀನಂದ್ರೆ ಹೇಳು ನೀನಂದ್ರೆ ಹೇಳು ಹೇಳು ಹೇಳು. ತುಂಬಾ ಇಷ್ಟ. ಸಿಹಿ ಮುತ್ತಿನ ಕಾಣಿಕೆ ಬಳಿ ಬಾರ ನನ್ನ ಸನಿಹಕ್ಕೆ.
ಧರ್ಮಶ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಶ್ಯ ತದಾತ್ಮಾನಂ ಸೃಜಾಮ್ಯಹಂ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತ್ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಇದರ ಅರ್ಥ ಏನೆಂದು ಗೊತ್ತಾ ನಿಮಗೆ? ಶ್ರೀಕೃಷ್ಣ ಭಗವಂತ ಹೇಳಿದ ಮಾತು, ಯಾವಾಗ ಈ ಜಗತ್ತಿನಲ್ಲಿ ಅಧರ್ಮ ಅತಿರೇಕಕ್ಕೆ ಏರುವುದು, ಯಾವಾಗ ಈ ಜಗತ್ತಿನಲ್ಲಿ ನಿಷ್ಠಾವಂತರು ಧರ್ಮವಂತರು ಬದುಕುವುದೇ ಕಷ್ಟವಾಗಿ ನಿಲ್ಲುವುದು, ಯಾವಾಗ ಈ ಜಗತ್ತಿನಲ್ಲಿ ಅಧರ್ಮ ತಾಂಡವವನ್ನಾಡುವುದು, ಆಗ ಆ ಶ್ರೀಕೃಷ್ಣ ಭಗವಂತ ಯುಗ ಯುಗದಲ್ಲೂ ಧರ್ಮವನ್ನು ಸ್ಥಾಪಿಸುವುದಕ್ಕಾಗಿಯೂ ಬಾರು ಬಾರು ಶ್ರೀಕೃಷ್ಣ ಬಾರು, ಅಧರ್ಮವನ್ನು ಸರ್ವನಾಶ ಮಾಡಲು ಪ್ರತಿ ಯುಗದಲ್ಲೂ ಒಂದೊಂದು ಅವತಾರದಲ್ಲಿ ಅವತಾರವೆತ್ತಿ ಬರುತ್ತೇನೆ ಎಂದು ಈ ಜಗತ್ತಿಗೆ ಮಾತು ಕೊಟ್ಟಿದ್ದಾನೆ. ರಾಜರಾಜ ದಿವ್ಯ ತೇಜ ಆದಿ ಅನಾದಿಗೂ ಓಂಕಾರ ಬಾರು. ಅದೇ ರೀತಿಯಲ್ಲಿ ಈ ನಮ್ಮ ತಿಗಣಿ ಬಿದಿರಿಯ ಗ್ರಾಮದಲ್ಲಿ ಪ್ರತಿ ವರ್ಷಕ್ಕೊಮ್ಮೆ, ಪ್ರತಿ ಯುಗಕ್ಕೊಮ್ಮೆ ಅಲ್ಲ, ಪ್ರತಿ ವರ್ಷಕ್ಕೊಮ್ಮೆ ನಮ್ಮೂರಿನ ಅನ್ಯಾಯ ನ್ಯಾಯ, ಧರ್ಮ ಅಧರ್ಮ ಇವುಗಳ ನ್ಯಾಯಕ್ಕಾಗಿ ನಮ್ಮೂರಿನ ಶಿಷ್ಟರನ್ನು ರಕ್ಷಿಸುವುದಕ್ಕಾಗಿಯೂ ಅದೇ ರೀತಿ ದುಷ್ಟರನ್ನು ದಂಡಿಸುವುದಕ್ಕಾಗಿಯೂ ಈ ನಮ್ಮ ಲಾಲ್ ಸಾಬ್ ದೇವರು ಪ್ರತಿ ವರ್ಷಕ್ಕೊಮ್ಮೆ ಹುಟ್ಟಿ ಬರುತ್ತಾನೆ. ಆದ್ದರಿಂದ ಹುಟ್ಟಿ ಬಂದಿರುವ ಲಾಲ್ ಸಾಬ್ ದೇವರಿಗೆ ನನ್ನ ಕೋಟಿ ಕೋಟಿ ನಮಸ್ಕಾರಗಳು. ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಲೋಕ ಕಾಯುವ ನಿತ್ಯ ನಾಯಕ ಗೀತಾಚಾರ್ಯ ಬಾರು. ಅಣ್ಣ ಅತ್ತಿಗೆ. ಓ ಬಾರಪ್ಪ ಮೈದುನ, ಈಗ ಬಂದೆ ನೀನು. ಹೌದು ಅತ್ತಿಗೆ, ಮೊನ್ನೆ ತಾನೇ ಖರೀದಿಯಾದ ಹೊಲದಲ್ಲಿ ನೇಗಿಲನ್ನು ಮೊದಲು ಮಾಡಿ ಪೂಜೆ ಮಾಡಿ ಈಗ ತಾನೇ ಎತ್ತುಗಳನ್ನು ಕಟ್ಟಿ ಈಗ ತಾನೇ ಬಂದೆ ಎತ್ತಿಗೆ, ಈಗ ತಾನೇ ಬಂದೆ. ಸಹೋದರ, IPS ಪರೀಕ್ಷೆ ಬರೆಯಲು ಹೋದರೇನು ಕಾಕಿ ಅರಿಬಿ ಧರಿಸಿಕೊಂಡು ಬರೋದನ್ನು ಬಿಟ್ಟು ಮಣ್ಣಿನ ಮಗನಂತೆ ರೈತ ಉಡುಪು ಧರಿಸಿಕೊಂಡು ಬಂದಿರುವಲ್ಲ, ಇದೇನು ಸಮಾಚಾರ? ಅಣ್ಣ, ನಿಜವಾಗಲೂ ನಾವು ಈ ಮಣ್ಣಿನ ಮಕ್ಕಳಲ್ಲವೇ? ನನ್ನ ಮಣ್ಣಿನ ಮಕ್ಕಳು. ಆ ಕೋಟಿ ವಿದ್ಯೆಗಿಂತ ಈ ಮೇಟಿ ವಿದ್ಯೆ ಮೇಲೆಂದು ಗಾದೆ ಮಾತೇ ಇದೆ. ರೈತನೇ ರಾಷ್ಟ್ರದ ಸಂಪತ್ತೆಂದು ಕಾಕಿ ಕಾವಿ ಖಾದಿಗಳಷ್ಟೇ ಅಲ್ಲದೆ ಸಂತ ಶರಣ ಜ್ಞಾನಿಗಳು ಕೂಡ ನುಡಿದಿದ್ದಾರೆ. ಈ ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವುದು ಈ ಜಗವೆಲ್ಲ ಎಂದಾಗ ಈ ಒಕ್ಕಲಿಗರ ಶ್ರೇಷ್ಠನೆಂದು ತಿಳಿದು ಈ ರೈತ ಉಡುಪು ಧರಿಸಿಕೊಂಡು ಈ ಲಕ್ಷ್ಮೀ ಪೂಜೆಗೆ ಓಡೋಡಿ ಬಂದೆ ಅಣ್ಣ, ಓಡೋಡಿ ಬಂದೆ. ಸಂತೋಷ ಸಹೋದರ, ಸಂತೋಷ. ಈ ನಿನ್ನ ನಿರ್ಧಾರದ ನುಡಿ
ಶಿವನಡಿಗಿರಬೇಕಾದರೆ ಕಚ್ಚಿ ಕೈ ಬಾಯಿ ಇವು ಮೂರು ನೀಡಿ ಚೇಲಿಸಿಕೊಂಡು ಕಾಡನೆ ನಡಗಿಸಿ ನಾಡನೆ ಕದ್ದು ಹೋದ ಆ ಕಾಡುಗಳು ವೀರಪ್ಪನೇ ಗುಂಡಿಕ್ಕಿಕ್ಕುವಂತ ಗಂಡು ಸರ್ಕಾರ ಪೊಲೀಸ್ ಅಧಿಕಾರಿಯಂತೆಯಾಗಿ ಬಾ. ಮೊದಲು ಈ ನಿನ್ನ ತಾಯಿಗೆ ನಮಸ್ಕರಿಸು. ಆಯ್ತಣ್ಣ, ಆ ತಾಯಿ ಆಶೀರ್ವಾದದೊಂದಿಗೆ ನಿಮ್ಮಿಬ್ಬರ ಆಶೀರ್ವಾದವು ನನಗೆ ತುಂಬ ಮುಖ್ಯವಿದೆ. ಆದ್ದರಿಂದ ನೀವು ನನ್ನನ್ನು ಆಶೀರ್ವದಿಸಿ ಅಣ್ಣ. ಅತ್ತಿಗೆ ಎದ್ದೇಳು ಸೋದರ, ಎದ್ದೇಳು. ಯಾವಾಗಲೂ ಸದಾ ನಿಮ್ಮ ಅತ್ತಿಗೆ ಇದು ನಂದು ನಿನಗೆ ಆಶೀರ್ವಾದ ಮುಖ್ಯವೇ. ಹೌದಪ್ಪ ಮೈದನ, ರೈತ ಬೆಳೆದ ಮಾಲೆಲ್ಲ ಕಳ್ಳ ಕದಿಮ ವ್ಯಾಪಾರಸ್ಥರ ಪಾಲಾಗಿದೆ. ಆ ದುಷ್ಟ ರಾಜಕಾರಣಿಗಳ ದಬ್ಬಾಳಿಕೆಗೆ ಅಧಿಕಾರಿಗಳೆಲ್ಲ ಈ ಕನ್ನಡ ತಾಯ್ನಾಡಿಯನ್ನು ರಾಕ್ಷಸರಾಗಿ ಮಾರಲು ಹೊರಟಿದ್ದಾರೆ. ಅಂಥವರಿಗೆ ಒದ್ದು ಬುದ್ಧಿ ಕಲಿಸಲು ನೀನೊಬ್ಬ ಅಧಿಕಾರಿಯಾಗಬೇಕೆನ್ನುವುದೇ ನನ್ನ ಬಲವಾದ ಆಸೆಯಪ್ಪ. ಆಯ್ತು ಅತ್ತಿಗೆ, ಆಯ್ತು. ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನೊಬ್ಬ ದೊಡ್ಡ ಅಧಿಕಾರಿಯಾಗಿ ಬಂದರೆ ಕಂಡ ಹೆಂಡಗಳಿಂದ ಕಂಡವಳಿಗೆ ಕೈ ಮಾಡಿ ಬಂಡತನದಿಂದ ನಾ ಪುಂಡನೆಂದು ಮೆರೆಯುವರ ರುಂಡನೆ ತೆಗಿತೀನಿ. ಹಣದ ಬಲದಿಂದ ಧರ್ಮದ ಜ್ಯೋತಿಯನ್ನೇ ಆರಿಸಿ ನಾ ಅರಸನೆಂದು ಆಣೆ ಹತ್ತಿದ ಕುಂಡಿಗಳಿಗೆ ನಾ ಯಮನಾಗೆ ಹೆತ್ತ ತಾಯಿಯ ಕತ್ತು ಕೊಯ್ಯಲು ಹೊರಟ ತಾಯಿಗಂಡರಿಗೆ ನಾ ಪುಂಡ ಪರಶುರಾಮನಾಗಿ ಸತ್ಯ ಎಂಬ ಕೀರ್ತಿ ಶಿಖರದ ಮೇಲೆ ಮಮತೆ ಎಂಬ ಹಣತೆಯನ್ನಿಟ್ಟು ಮಮಕಾರವೆಂಬ ಎಣ್ಣೆ ಹಾಕಿ ಶ್ರದ್ಧೆ ಎಂಬ ಬತ್ತಿ ಹೊತ್ತಿಸಿ ನಿಮ್ಮ ಹೆಸರನ್ನು ನಾ ತರದಿದ್ದರೆ ನಾನು ಈ ಕಲಿಯುಗದ ಬಲ ಭೀಮನೇ ಅಲ್ಲ. ಇದು ಈ ಲಾಲ್ ಸಾಬ್ ದೇವರ ಸಾಕ್ಷಿಯಾಗಿಯೂ ಸತ್ಯ. ಚಿಕ್ಕಪ್ಪ ಚಿಕ್ಕಪ್ಪ, ಓ, ಈಗ ಬಂದೇನಪ್ಪ ಕುಮಾರ. ಶಾಲೆ ಹಿಂದೇಕೆ ಇಷ್ಟು ಬೇಗ ಬಿಟ್ಟಿತು? ಈ ಲಾಲ್ ಸಾಬ್ ದೇವರ ಜಾತ್ರೆ ನಿಮಿತ್ತವಾಗಿ ಅದಕ್ಕೆ ಜಲ್ದಿ ಬಿಟ್ಟಿದ್ದಾರೆ ಚಿಕ್ಕಪ್ಪ. ಕುಮಾರ ಈಗ ಬಂದ ಅಣ್ಣ. ಸೋದರ ಈಗಲೇ ಬಂದ. ಬನ್ನಿ ಎಲ್ರು ಇದೇ ಸಂತೋಷದಲ್ಲಿ ಕೂಡಿ ಹಾಡಿ ನಲಿಯೋಣ. ನಮ್ಮ ಮನೆಯಲ್ಲಿ ದಿನವೋ ಮಿನವೋ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ನಮ್ಮ ಮನೆಯಲ್ಲಿ ದಿನವೋ ಮಿನವೋ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ಹೆಜ್ಜೆ ದಿನ ಸವಿಗೋಡಿದು ಪ್ರೀತಿಯ ಪರಮಾನ, ಪ್ರೀತಿಯ ಯಜಮಾನ. ಭಾಷೆ ಕೇಳಿರಿ, ಕಣ್ಣಿನಂತ ಅಣ್ಣನು ತಾಯಿಯಾದನು ನೋಡಿರಿ. ಹಾಡೋ ಚಿಲಿಪಿಲಿ ಹಕ್ಕಿಗಳೇ ಪ್ರೀತಿಯ ಭಾಷೆ ಕೇಳಿರಿ, ಕಣ್ಣಿನಂತ ಅಣ್ಣನು ತಾಯಿಯಾದನು ನೋಡಿರಿ. ಈ ಕಣ್ಗಳೇ ಕೊಡೆಯಾಗಲಿ ಕಣ್ಣಿನ ಹೆನೆಯಲ್ಲೇ ಹೃದಯಕ್ಕೆ ಹೋಮಳಿ. ನಮ್ಮ ಮನೆಯಲ್ಲಿ ದಿನವೋ ಮೆನವೋ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ?
ನಮ್ಮವಾಗಿದೆ. ಇಲ್ಲಿ ಮೊಗ್ಗು ಅರಳಿದರೆ ಭೂಮಿಗೆ 1000 ವರ್ಷವೇ. ನಮ್ಮ ಬಂಧ ಅನುಬಂಧ ಸ್ವರ್ಗವೇ ನಾಚುವೆ ಆಗಿದೆ. ಇಲ್ಲಿ ಮೊಗ್ಗು ಅರಳಿದರೆ ಭೂಮಿಗೆ 1000 ವರ್ಷವೇ. ಜೀವನ ಸಂಜೀವಿನಿ ಅನ್ನನಾಶಯಾನಿ ಹಾಲಸ ಭಾಷೆಯ ಲಾಲ 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 ಪ್ರಸಾದಕ್ಕೆ ಬನ್ನಿ, ಊಟ ಮಾಡಿವರಂತೆ ನೀವು. ತಂದಾನ ತಂದಾನ ಚಂದಾನ ತಂದಾನ ಚಂದಾನ ಚಂದಾನ ಪ್ರಿಯಂದ ಚಂದಾನ ಬಾಬಾರ ಹೇಳ ನನ್ನ ರಾಜ್ಕುಮಾರ ಹತ್ತೂರಲ್ಲಿ ಇವನಂತ ಗಂಡ್ಯಾರಿಲ್ಲೇ ಇವನಿಬ್ಬರಲ್ಲಿ 108 ಗಂಡ್ಯಾಕೆಲ್ಲೇ ತಂದಾನ ತಂದಾನ ಪ್ರಿಯಂದ ತಂದಾನ ಚಂದಾನ ಚಂದಾನ ಪ್ರಿಯಂದ ಚಂದಾನ ಬಾಬಾರ ಹೇಳೋ ನನ್ನ ರಾಜ್ಕುಮಾರ ಹತ್ತೂರಲ್ಲಿ ಇವನಂತ ಗಂಡ್ಯಾರಿಲ್ಲೇ ಇವನಿಬ್ಬರಲ್ಲಿ 108 ಗಂಡ್ಯಾಕಿಲ್ಲೇ. नायक नहीं कल नायक हूँ मैं, नायक नहीं कल नायक हूँ मैं, नायक नहीं कल नायक हूँ मैं, नायक नहीं कल नायक हूँ मैं. भूल न जाना दूर न जाना हो जाने जाना दूर न बना तुम हो तुम्हें सनम मेरे हमरा तुम हो तुम्हें सनम मेरे हमरा. भूल न जाना दूर न जाना हो जाने जाना प्यार न जाना तुम हो तुम्हें सनम मेरे हमरा तुम हो तुम्हें सनम मेरे हमरा. ಡೀಲಿಗೆ ಡೀಲೆ ಮಾಡದಿದ್ರೆ ಲೈಫಿಲ್ಲ, ರೌಡಿ ಸಂಬಂಧ ಯಾರ್ದು ಆಗಲ್ಲ, ರಕ್ತ ನೋಡೆ ನಾನಿದ್ದೆ ಮಾಡಲ್ಲ, ಪ್ರೀತಿ ಪ್ರೇಮ ಪ್ರೇಮ ಪ್ರೀತಿ ಉಳಿಸಿಕೊಡಲ್ಲ. ಡೀಲಿಗೆ ಡೀಲೆ ಮಾಡದಿದ್ರೆ ಲೈಫಿಲ್ಲ, ರೌಡಿ ಸಂಬಂಧ ಯಾರ್ದು ಆಗಲ್ಲ. ದುರಾಜ ಆಸೆ ದುರಾಸೆ ದುರಂತಕ್ಕೆ ಕಾರಣ ಎಂದು ಅರ್ಥಪೂರ್ಣ ಗಾದೆ ಮಾತಿದ್ದರು. ತನ್ನ ಮನೆಗೆ ನನ್ನನ್ನು ಆಗಮಿಸಿಕೊಂಡನಲ್ಲ ಆ ಚಕ್ರವರ್ತಿ ಚಂದ್ರೇಗೌಡ ನಿನ್ನ ಸಾಧನೆಗಾಗಿ ಬಡವರನ್ನು ಕಬಳಿಸಿ ಏನೆಲ್ಲ ದಕ್ಕಿಸಿಕೊಂಡ ನಿನ್ನ ಬಂಡ ತನಿಖೆ ನಾನೇ ಸಿಡಿಗುಂಡಾಗಿ ಬಂದ್ರೆ ಆ ನಿನ್ನ ಸಿರಿ ತಾಣಕ್ಕೆ ಏ ಚಂದ್ರೇಗೌಡ, ನೀನು ನನ್ನ ಸೋದರ ಮಾವನಾಗಿ ನೀನೆಂತ ಹಣದ ಬೆಟ್ಟವನ್ನೇ ಕಟ್ಟಿಸಿದರು ಸೋದರ ಮಾವ ಸೋದರ ಮಾವ ಸಾಕಿನ ನಾಯಿಗೆ ಸಮಾನ. ಆ ಸವಾಸ ಮಾಡಲಿ ಎಂದು ನಿನ್ನ ಸರ್ವಾಸ್ತಿಯ ಕದಿಯಲು ನಡನಾಗರಾಗಿ ಇಂದು ಓಡಿ ಬಂದ್ರುವೆ.
ಆ ನಿನ್ನ ಗರ್ಭಗುಡಿಯ ದೇವರು ನಾನಾಗೆ ವರ ಪಡೆದ ಬಂದ ನಿನ್ನ ಶ್ರೀ ಲಕ್ಷ್ಮಿಯನ್ನು ಸೆರೆ ಹಿಡಿದು ನಿನ್ನ ಕಣ್ಣಲ್ಲಿ ನಕ್ಷತ್ರ ಅಂತ ಬೆಳಗು ಆ ಮೀನಾಕ್ಷಿಯ ಸರೋಜಗ ತಕ್ಕವರ ನಾನಾಗೆ ಸಕಲ ನಿನ್ನ ಆಸ್ತಿಗೆ ಸರ್ವಾಧಿಕಾರಿ ನಾನಾಗಿ ಬೆಳೆಯದಿದ್ದರೆ ನನ್ನ ಹೆಸರು ನರೇಂದ್ರನೇ ಅಲ್ಲ. ದಾಡಿನೇ ಬಂದಿಲ್ಲ, ದಾಡಿ ಕಾಯಬೇಕೆನ್ನುವ ಆಸೆ. ಯೌವನ ಬಂದಿಲ್ಲ, ಮದುವೆಯಾಗಬೇಕೆನ್ನುವ ಆಸೆ. ತಾಕತವಿಲ್ಲ, ಕುಸ್ತಿ ಆಡಬೇಕೆನ್ನುವ ಆಸೆ. ಇದನ್ನೆಲ್ಲ ಅರಿತುಕೊಂಡು ಈ ಸಮಾಜದಲ್ಲಿ ಮುಂದೆ ಬರಬೇಕಾದರೆ ಆ ಸತ್ಯದ ಸಾಬನ ಮುಂದೆ ಸತ್ಯವಾಗಲೇ ದುಡಿಯಲೇಬೇಕು. ಕೇಸ ಆಳುವ ಆಸೆ ಪ್ರಧಾನಿಗೆ, ಅರಮನೆ ಆಳುವ ಆಸೆ ರಾಜನಿಗೆ. ಈ ನಾಟಕದಲ್ಲಿ ಖಳನಾಯಕನಾಗಿ ಮೆರೆಯಬೇಕೆನ್ನುವುದು ಈ ನರಾಂತಕ ನರೇಂದ್ರನ ಆಸೆ. दिल्ली में है नरेंद्र मोदी, कर्नाटक के हवा रहित तंग मकबूल न हवा. ಈ ತಿಗಣಿ ಬಿದ್ರಿಗೆ ಹವಾ ಹನುಮಂತ ಕಾಕ ದೇವಕ್ಕೆ. ಕೋಟಿ ಗೊಬ್ಬ ಗೆಲ್ಲೋನು ಕೋಟಿ ಗೊಬ್ಬ. ಈಸಿ